ಹಾಯ್ ನಮಸ್ಕಾರ. ನಾನ್ ನಿಮ್ ಸುಬ್ರಹ್ಮಣ್ಯ ಮಿಲಿಯನ್ ಮೊಮೆಂಟ್ಸ್ ಚಾನಲಿಂದ. ಇವತ್ತು ನಮ್ಮನೆ ಗಾರ್ಡನ್ ಎಂತ ಇತ್ತು ಅದನ್ನೊಂಚೂರು ಕ್ಲೀನ್ ಮಾಡುವ ಅಂತೇಳಿ ಕೂತ್ಕೊಂಡಿತ್ತು. ರಜೆ ಇದ್ದಿತ್ತು. ಹಾಗೆ ಸ್ವಲ್ಪ ಕೆಲಸ ಮಾಡುವ ಅಂದೇಳಿ. ಈ ರೀತಿ ಕೆಲಸ ಮಾಡದೆ ಸುಮಾರು ದಿನ ಆಗಿತ್ತು. ಹಾಗೆ ಇವತ್ತೊಂಚೂರು ಫ್ರೀ ಇತ್ತಲ್ಲ ಅನ್ಕಂಡು ಗಾರ್ಡನ್ ಕ್ಲೀನ್ ಮಾಡಿ ಸ್ವಲ್ಪ ಪಾಟ್ ಬೇಕಾದ್ದೆಲ್ಲ ಇಟ್ಕೊಂಡು ಬ್ಯಾಡ್ದಿದ್ದೆಲ್ಲ ಸೈಡಿಗೆ ಹಾಕುವ ಅಂತೇಳಿ ಡಿಸೈಡ್ ಮಾಡ್ತು. ಈ ಗಾರ್ಡನ್ ಅನ್ನುವಂಥದ್ದು ಪಾಟಲ್ಲಿ ಮಾಡ್ರೆ ಅದನ್ನ ಟೈಮ್ ಟು ಟೈಮ್ ಕ್ಲೀನ್ ಮಾಡ್ತಾ ಇರ್ಕತ್ತಾಯ್ತಾ. ಇಲ್ಲಿ ಗಿಡ ಬೆಳೆಯುದಿಲ್ಲ ಸುಮ್ನೆ ಕಸದ ರಾಶಿ ತರ ಆತ್. ಸುಮಾರು ದಿನದಿಂದ ಇದ್ದಿತ್ತಲ್ಲ ಅದಕ್ಕೋಸ್ಕರ ಕ್ಲೀನ್ ಮಾಡುವ ಅಂತ. ಆ ಬ್ಯಾಡ್ದಿದ್ ಮಣ್ಣನ್ನೆಲ್ಲ ಹೊರಗಡೆ ಹಾಕೋಕ್ ನಮ್ಗ್ ಜಾಗ ಇಲ್ದೆ, ಅಥವಾ ದೂರ ಬಿಸಾಡ್ರೆ ಮತ್ತೆ ತಗಬರೋಕ್ ಆಗುದಿಲ್ಲ ಅನ್ಕಂಡ್ ಫುಲ್ ಸ್ಲ್ಯಾಬ್ ಮೇಲೆ ತಗೊಂಡೋಗಿ ಹಾಕದ್. ಹಂಗೆ ಗಿಡಕ್ಕೆಲ್ಲ ಸ್ವಲ್ಪ ಮಾಲಿಶ್ ಮಾಡಿ ಒಳ್ಳೆ ಮಾಡಿ ಬೆಳ್ಕಣಿ ಯಾಕ ಅಂತೇಳಿ ಒಂಚೂರು ಆರೈಕೆ ಮಾಡೋದಾಯ್ತಾ. ಕೆಲ್ಸ ಮಾಡ್ದೆ ಕೆಲ್ಸ ಶುರು ಮಾಡ್ರೆ ಮೈಕೈ ಎಲ್ಲ ನೋವು ಶುರು ಆತ್ ಮಾರ್ರೆ. ಆದ್ರೆ ಮನೆಯವ್ರು ಒತ್ತಡ ಅಲ್ದ ಅದಕ್ಕೋಸ್ಕರ ಒಂಚೂರು ಕ್ಲೀನ್ ಮಾಡುವ ಅಂತೇಳಿ ಮುಂದ್ ಹೋದದ್ದು. ಈ ಗಿಡದ ಎಲೆ ಇತ್ತಲ್ಲ, ಇದು ಒಳ್ಳೆ ಅನ್ನ ಮಾಡೋತ್ತಿಗೆ ಹಾಕೊಂಡ್ರಿತ್ತಲ್ಲ ಒಂದ್ ಎಲೆ, ಭಯಂಕರ ಬಿರಿಯಾನಿ ಪರಿಮಳ ಬತ್ ಮಾರ್ರೆ. ಸುಮಾರು ಮಣ್ಣಿನ ಗುಪ್ಪಿ ಇದ್ದಿತ್ತು ಆಯ್ತಾ. ಅದನ್ನ ಪೂರ್ತಿ ತಕೊಂಡೋಗಿ ಸ್ಲ್ಯಾಬ್ ಮೇಲೆ ಹೊತ್ತಾಕಿ ಬಂದೆ. ನನ್ ಮಗ ಒಂದು ವಿಡಿಯೋ ಮಾಡ್ತಿದ್ದ. ಈ ಗಿಡಗಳನ್ನ ಆರೈಕೆ ಮಾಡದಿದ್ರಿತ್ತಲ್ಲ, ಅದ್ ಮತ್ತ್ ಅಲ್ಲೇ ಕುಂಬ್ರ ಹಿಡ್ದು ಹೋತ್ತಾಯ್ತಾ. ಅದ್ ಮಾಡಿ ಸಹ ಪ್ರಯೋಜನ ಇಲ್ದಿದ್ದಂಗ್. ಮತ್ತ್ ಪಾಟಲ್ಲೆಲ್ಲ ಜಾಸ್ತಿ ನೀರ್ ಬಿಡುಂಗ್ ಬಿಟ್ರಿತ್ತಲ್ಲ ನಿಲ್ಲುಕ್ ಬಿಟ್ರೆ, ಈ ತರ ಗಿಡ ಎಲ್ಲ ಕೊಳತೋತ್ ಮಾರ್ರೆ. ಅದಕ್ಕೋಸ್ಕರ ಇವತ್ತೊಂದು ಡಿಸೈಡ್ ಮಾಡಿತ್ತು, ಎಷ್ಟ್ ಗಿಡ ಬೇಕೋ ಅಷ್ಟ್ ಮಾತ್ರ ನೆಟ್ಕಂಬ್ದು, ಒಡ್ದೋದ್ ಪಾಟ್ ಎಲ್ಲ ತಗೊಂಡೋಗಿ ಬದಿಗ್ ಹಾಕುವ ಅಂತೇಳಿ ಒಂದು ಡಿಸೈಡ್ ಮಾಡಿತ್ತಾಯ್ತಾ. ನಂಗ್ ಮೇಲೆ ಕೆಳಗೆ ಇಳ್ದೆ ಕೈಕಾಲ್ ನೋವು ಶುರು ಆಯ್ತ್ ಮಾರ್ರೆ. ಜಾಗಿಲ್ದೆ ಅದೇ ಬರೀ ರಗಳೆ. ಈ ಗಿಡ ಇತ್ತಲ್ಲ ಸಣ್ಣ ದಿಪ್ಪತಿ ಜಗ್ಗಣ್ಣ ಹೇಳ್ತಿದ್ರು, ಇದನ್ ದನ ತಿಂದ್ರೆ ದನಿಗ್ ಬಾಯಿ ಬತ್ತಿಲ್ಲ ಅಂತೇಳಿ. ನಂಗೆ ಈಗ ಅರ್ಥ ಆತಿತ್ತು ದನಿಗ್ ಬಾಯಿ ಎಲ್ಲಿತ್ತಂದೇಳಿ. ಈಗಣಿ ಒಂದು ಬಾಣಿಯಲ್ಲಂತೂ ಬೇರ್ ಹ್ಯಾಂಗ್ ಸುರುಳಿ ಸುತ್ಕೊಂಡಿತ್ ಕಾಣಿ. ಯಾರಿಗಾದ್ರೂ ಅಡಿತ್ತ ಈ ತರ ಒಂದ್ ಕಲೆ ಮಾಡೋಕೆ? ಓ ಇಲ್ ನೋಡಿ ಯಾವ ಮೇಸ್ತ್ರಿಗಳಿಗೂ ಆಗ್ದಿದ್ದು ಒಂದ್ ಕಲೆ ಒಂದ್ ಬಾಣಿ ಮಾಡಿ ಕೊಟ್ಟಿತ್ತು. ಓ ನಿಮ್ ಬಾಣಿ ಅಂದ್ರೆ ಅಂತ ಅನ್ ಗೊತ್ತಿಲ್ಲಲ್ಲ. ಕುಂದಾಪುರ ಬದಿಯಲ್ಲಿ ಬಾಣಿ ನಾವು ಪಾಟಿಗೆ ಬಾಣಿ ಅಂತ ಕರೋದಕ್ಕ. ಅದ್ರದ್ದೊಂದ್ ಸಣ್ಣ ಪದ್ಯನೇ ಮಾಡಿದ್ದೆ ಸಣ್ಣ ದಿಪ್ಪತ್ತಿಗೆ. ಮಾಣಿ ನೀನು ಸ್ವಾಣಿ ತಿಂಗಳಲ್ಲಿ ಏನು ಮಾಡುವೆ, ಕಾಣಿ ಹಿಡಿದು ಬಾಣಿಗೆ ಹಾಕಿ ಗೋಣಿ ಮುಚ್ಚುವೆ ಅಂತ. ಇಲ್ಲೊಂದು ಮರ ಕೊಡಕ್ ರೆಡಿ ಮಾಡ್ಕೊಂಡಿರಿ ಇವತ್ತಾಯ್ತಾ. ದೊಡ್ಡ ದೇವದಾರಿ ಮರ ಆಯ್ತಾ. ಮೊದ್ಲಿಂದ ನಾವು ಸಣ್ಣ ದಿಪ್ಪತ್ತಿಗಿಂದ ಇದ್ದದ್ದು ನಮ್ ಜೊತೆನೆ ಬೆಳ್ಕೊಂಡಿತ್ತು ಆಯ್ತಾ. ಇಷ್ಟು ದೊಡ್ಡ ಮರ ಭಾರಿ ನೆರಳು ಕೊಡ್ತಿತ್ತು. ಅದ ರೋಡ್ ಬದಿ ವಾಲಿತಂದೇಳಿ ಪಂಚಾಯತಿಯವ್ರು ಬಂದ್ ಕಡ್ಸಿ ಹಾಕ್ತಿದ್ರು ಇವತ್ತು. ಅದೇ ಬರೀ ಬೇಜಾರಾಯ್ತಾ. ದೊಡ್ಡ ದೊಡ್ಡ ಮರನೆಲ್ಲ ನೋಡೋತ್ತಿಗೆ ಅದು ಬೆಳುಕ್ ಎಷ್ಟು ವರ್ಷ ಬೇಕು, ಕೊಡುಕ್ ಒಂದ್ ಗಳಿಗೆ ಸಾಕಲ್ಲ. ನಾನ್ ಡಿ ಒಂದ್ರಲ್ಲಿ ಸಣ್ಣ ದಿಪ್ಪತ್ತಿಗೆ ಒಂದ್ ಪದ್ಯ ಬತ್ತಿತ್ತು, ಅದು ಯಾವಾಗ್ಲೂ ನೆನ್ಪತ್ತಿ ಮರ ಗಿರ ಕೊಡುದ್ ಕಂಡಳಿಕ್. ಎಂತ ಗೊತ್ತಾ? ಹೃದಯಾಂತರಾಳದಲ್ಲಿ ಅಡಗಿರುವ ನೋವುಗಳು ನೂರುಂಟು ನನ್ನನಲ್ಲ, ಬರಿಯ ನೋವುಗಳಲ್ಲ ಭಯದ ಆತಂಕಗಳು ಕಾಡುತ್ತಿದೆ ವಿಶ್ವವೆಲ್ಲ. ಅಂದ್ರೆ ಗಿಡ ಮರಗಳು ಅವುಗಳನ್ನ ಕಡುವತ್ತಿಗೆ ಈ ರೀತಿ ಹಾಡು ಹೇಳ್ತಿದ್ದು ಆಯ್ತಾ. ಅದು ನೋಡ್ದಳಿಕ್ ನೆನ್ಪಾತ್. ಇಷ್ಟು ದೊಡ್ಡ ಮರ ಬೆಳುಕ್ ಎಷ್ಟು ವರ್ಷ ಬೇಕಲ್ದೆ. ಅದಕ್ಕೆ ಹೇಳುದು, ಕುಂಬಾರನಿಗೆ ವರ್ಷ ಆದ್ರೆ ದೊಣ್ಣೆಗೆ ನಿಮಿಷ ಅಂತೇಳಿ. ಕಣಿ ಮಂಡಿ ಫುಲ್ ಬೋಳ್ ಮಡಿ ಹಾಕ್ರ ಮರದ್. ಅದೇ ಒಂಥರ ಬೇಜಾರ್. ಇಷ್ಟೆಲ್ಲ ನಡೀತಿಪ್ಪತ್ತಿಗೆ ನಮ್ ಗಾರ್ಡನ್ ಅಂತೂ ರೆಡಿ ಆತ ಇದ್ದಿತ್ತಾಯ್ತಾ. ಗಾರ್ಡನ್ ರೆಡಿ ಆಡೋತಿ ಮಕ್ಳು ಹೆಲ್ಪ್ ಮಾಡ್ಕೊಂಡೇಳಿ ಅವಕ್ ಅನ್ಸ್ತೇನೋ ಮಾರ್ರೆ. ಬಂದೋ ಕಣಿ ಈಗ. ಬಂದವ್ ಮಾಡುದೆಂತ ನೀರೊಟ್ಟಿಗೆ ಆಟ ಆಯ್ತಾ. ಆದ್ರೂ ನಮ್ಗ್ ಸ್ವಲ್ಪ ಹೆಲ್ಪ್ ಆಯ್ತು. ಎಂತ ಮಾಡುದ್ ಕೇಳ್ರೆ ಕ್ಲೀನ್ ಮಾಡುದು ಅಂತೇಳಿ ಹೇಳ್ತಾ ಇದ್ರು. ಮಕ್ಳಿಗೆ ನೀರಂದ್ರೆ ಆಸೆ ಅಲ್ವಾ. ಈ ನಂಬದಿ ಮಳೆ ಜಾಸ್ತಿ ಇರಕ್ ಹೋಗಿ ಶಾಲೆ ಸಹ ರಜೆ ಕೊಟ್ಟಿರು. ಎಂತ ಕೆಲ್ಸ? ಹೊರಗಡೆ ಕ್ಲೀನ್ ಮಾಡ್ತೀವಿ. ವರ್ಧನ್ ಏನ್ ಮಾಡ್ತಾ ಇದ್ದೀರಾ? ತದ್ಬಾ ಯಾಕೆ ಎಲ್ಲ ಒಟ್ಟಿ ಕೆಲಸ ಮಾಡ್ತಾ ಇದ್ದೀರಾ? ಹೀಗೆ ಇವತ್ತು ನಮ್ ಗಾರ್ಡನಿಂಗ್ ಕ್ಲೀನಿಂಗ್ ಕೆಲಸ ಆಯ್ತು. ಬೇಕಾದ ಪಾಟ್ ಮಾತ್ರ ಮನೆ ಎದುರುಗಡೆ ಸಿಟ್ಔಟ್ ಅಲ್ಲಿ ಇಟ್ಕೊಂಡು ಉಳಿದ ಸ್ಟೆಪ್ ಅಲ್ಲಿ ಚಂದ ಮಾಡಿ ಜೋಡಿಸಿದ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕ್ಕ. ಥ್ಯಾಂಕ್ ಯು.